ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಜಿಂದಾಬಾದ್, 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 ಜಿಂದಾಬಾದ್. ನ್ಯಾಯ ಬೇಕು, ನ್ಯಾಯ ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಲು ಸ್ಥಳಾವಕಾಶ ಕೋರಿ ಧರಣಿ ಸತ್ಯಾಗ್ರಹ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪಿಸಲು ಸ್ಥಳಾವಕಾಶ ನೀಡಬೇಕೆಂದು ಕರ್ನಾಟಕ ದಲಿತ ಒಕ್ಕೂಟ ಸಂಘಟನಾ ಸಂಚಾಲಕಿ ಎಂವಿ ಭವಾನಿ ಹೇಳಿದ್ದಾರೆ. ಅವರು ನಿನ್ನೆ ಕೊಪ್ಪ ತಾಲೂಕು ಹಿರೇಗದ್ದೆ ಗ್ರಾಮ ಪಂಚಾಯಿತಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ರಿಜಿಸ್ಟರ್ ನಂಬರ್ 386 2020-21 ಸಂಘಟನೆಯ ತುಕ್ಕೂರು ಗ್ರಾಮ ಶಾಖೆಗಳು ಏರ್ಪಡಿಸಿದ್ದ ಧರಣಿ ಸತ್ಯಾಗ್ರಹದಲ್ಲಿ ಕೊಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದರು. ದಮನಿತರು ಶೋಷಿತರ ದನಿಯಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸ್ಥಳಾವಕಾಶ ನೀಡದಿದ್ದರೆ ಚಿಕ್ಕಮಗಳೂರು ಜಿಲ್ಲೆ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ, ಧರಣಿಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತವೆ ಎಂದು ಹೇಳಿದರು. ಮನವಿ ಸ್ವೀಕರಿಸಿದ ಕಾರ್ಯನಿರ್ವಹಣಾಧಿಕಾರಿಗಳು ಮಾತನಾಡಿ, ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸುತ್ತೇವೆ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಪುತ್ಥಳಿ ನಿರ್ಮಾಣಕ್ಕೆ ಜಾಗ ಗುರುತಿಸಿಕೊಳ್ಳಲು ಸೂಕ್ತ ಕ್ರಮ ವಹಿಸುತ್ತೇವೆ ಎಂದು ಹೇಳಿದ್ದ ಅವರು, ಧರಣಿ ನಿರತ ಕಾರ್ಯಕರ್ತರನ್ನು ಸಮಾಧಾನ ವಹಿಸಿದ ನಂತರ ಧರಣಿ ಕಾರ್ಯಕರ್ತರ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದರು. ಈ ಪ್ರತಿಭಟನೆಯನ್ನು ವಹಿಸಿದ ಎಂವಿ ಭವಾನಿ ಹಾಗೂ ಗ್ರಾಮ ಸಂಚಾಲಕ ಚರಣ್, ಉಮೇಶ್, ಸುನೀಲ್, ಅಜಿತ್, ಸವಿತಾ, ಜಾನಕಿ ಇವರುಗಳು ವಹಿಸಿದ್ದು, ಗ್ರಾಮಸ್ಥರೆಲ್ಲರೂ ಭಾಗವಹಿಸಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನಾನು ಸ್ವೀಕಾರ ಮಾಡಿದ್ದೇನೆ. ನೀವೇನು ಒಂದು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದಕ್ಕೆ ಜಾಗವನ್ನು ಕೊಡಲಿಕ್ಕೆ ಒಂದು ಜಾಗವನ್ನು ತೋರಿಸಿದ್ದೀರಿ. ಅದಕ್ಕೆ ಈಗಾಗಲೇ ಒಂದು ಸ್ವಲ್ಪ ಏನೋ ಕೆಲವೊಂದು ಅಡೆತಡೆಗಳಿರೋದ್ರಿಂದ 20ನೇ ತಾರೀಕು ತಹಶೀಲ್ದಾರ್ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ಅಲ್ಲಿಯವರೆಗೆ ನೀವು ಸಮಾಧಾನದಿಂದ ಇದ್ದು ನಿಮಗೆ ಏನು ಬೇಕಾಗಿರ್ತಕ್ಕಂಥ ಎಲ್ಲವೂ ಇದು ಅಡೆತಡೆಗಳನ್ನೆಲ್ಲ ಸರಿದೂಗಿಸಿ ಗ್ರಾಮ ಪಂಚಾಯಿತಿ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತದೆ. ಅಲ್ಲಿವರೆಗೆ ನೀವು ಸಮಾಧಾನದಿಂದ ಇರಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಮನವಿಯನ್ನು ನಾವು ಸ್ವೀಕರಿಸಿದ್ದೇವೆ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದಂತೆ ನೀವು ತಹಶೀಲ್ದಾರ್ ಅವರದ್ದು ಅವರು ಫೋನ್ ಮುಖಾಂತರ ಹೇಳಿದ್ದಾರೆ. ಅದ್ರ ಪ್ರಕಾರ ಅವರು 20ನೇ ತಾರೀಕಿಗೆ ಡೇಟ್ ಕೊಡ್ತೀನಿ ಅಂದಿದ್ದಾರೆ. 20ನೇ ತಾರೀಕಿಗೆ ಅವ್ರು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ತಾವೆಲ್ಲ ಸಮಾಧಾನದಿಂದ ಇದ್ದು ಪಂಚಾಯತಿಗೆ ಸಹಕಾರ ಕೊಡಬೇಕು. ಹಾಗೆ ಇಲ್ಲಿ ನಾವು ಏನು ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 386/2021 ರಿಜಿಸ್ಟರ್ಡ್ ಈ ಸಂಘಟನೆಯಿಂದ ನಾವು ಇಲ್ಲಿ ಬಂದು ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ತುಕ್ಕೂರು ಗ್ರಾಮದಲ್ಲಿ ಅಂತ ಹೇಳಿ ಹಿರೇಗದ್ದೆ ಗ್ರಾಮ ಪಂಚಾಯಿತಿ ಬಂದಾಗ ನಾವು ಸ್ಪಂದನೆ ಕೊಟ್ಟಿರೋ ಕಾರಣ ಇವತ್ತೊಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡಬೇಕಾಗಿತ್ತು. ಈಗ ಒಂದು ಕೈ ಬಿಡೋಕ್ಕೆ ಕಾರಣ ಒಂದು ಸಲ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ಥರ ನಾವು ಈಗ ಒಂದು ಅಂಬೇಡ್ಕರ್ ಫೋಟೋವನ್ನು ಇಟ್ಟ ಆ ಜಾಗದಲ್ಲಿ ನಾವು ಬುದ್ಧ ವಂದನಾ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಏನಾಗಿದೆ, ನಮಗೆ ಅದೇ ಜಾಗ ಬೇಕಾಗಿರೋದ್ರಿಂದ ಸಾರ್ವಜನಿಕವಾಗಿ ಸಮುದಾಯ ಪರವಾಗಿ ಹಾಗೂ ಒಂದು ನಮ್ಮ ದಲಿತ ಸಮುದಾಯ ಒಂದು ಮುಖ್ಯವಾಹಿನಿ ಬರಬೇಕು. ಇನ್ನೂ ಹೆಚ್ಚಿನದಾಗಿ ಅವರ ತನ್ನನ್ನು ತಾವು ಬದಲಾಯಿಸ್ಕೊಂಡು ಅಂಬೇಡ್ಕರ್ ವಾದಗಳ ಹತ್ರ ಹೆಜ್ಜೆ ಇಡಬೇಕು. ಮತ್ತು ಅವರ ಒಂದು ಬದುಕು ಅಲ್ಲಿಗೆ ಸೀಮಿತವಾಗುತ್ತೆ. ಅಂಬೇಡ್ಕರ್ ದಾರಿಯಲ್ಲಿ ನಡೆದು ಅವರಿಗೆ ಒಂದು ನಾವು ಭವಿಷ್ಯವನ್ನು ಒಳ್ಳೆ ರೀತಿಯ ಭವಿಷ್ಯವನ್ನು ನಿರೂಪಿಸಬೇಕು. ಹಾಗಾಗಿ ತಾವು ಈ ಗ್ರಾಮ ಪಂಚಾಯಿತಿಯಿಂದ ಆ ಒಂದು ಏನು ಈಗ ಇಟ್ಟಿದ್ದಾರೋ ಒಂದು ಅಂಬೇಡ್ಕರ್ ಫೋಟೋವನ್ನು ಅದೇ ಜಾಗವನ್ನು ನಮಗೆ ನೀಡಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಹಾಗೆ ಇದನ್ನು ಆ ಜಾಗವನ್ನು ನಮಗೆ ಒಂದು ನೀವು ಸ್ಯಾಂಕ್ಷನ್ ಮಾಡಿ ಅಲ್ಲಿ ಅನುಮತಿ ಕೊಟ್ಟು ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅದು ಅಲ್ಲದ ಪಕ್ಷದಲ್ಲಿ ನಾವು ಏನು ಮಾಡ್ತೀವಿ, ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ನಾವು ದೊಡ್ಡ ಮಟ್ಟದ
ಒಂದು ಧರಣಿ ಸತ್ಯಾಗ್ರಹವನ್ನ ಮಾಡ್ಬೇಕಂತ ಹೇಳಿ ನಿರ್ಧಾರ ನಾವು ಏನು ಈ ಪಂಚಾಯತಿಯಿಂದ ಆಗದಿದ್ದ ಪಕ್ಷದಲ್ಲಿ ಅಥವಾ ತಹಸೀಲ್ದಾರ್ ಆದಿಂದನೂ ಆಗದಿದ್ದ ಪಕ್ಷದಲ್ಲಿ ನಾವು ಜಿಲ್ಲಾ ಹೆಡ್ಕ್ವಾರ್ಟರ್ಲಿ ಒಂದು ಡಿಸಿ ಮುಂದೆನೋ ನಾವು ದೊಡ್ಡದಾಗಿ ಧರಣಿ ಸತ್ಯಾಗ್ರಹ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ನಾವು ನಿರ್ಧಾರ ಕೈಗೊಂಡಿದ್ವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಏನು ಹಿರೇಗದ್ದೆ ಗ್ರಾಮ ಪಂಚಾಯತಿ ಇದೆಯೋ ಆ ಗ್ರಾಮ ಪಂಚಾಯತಿ ಎಲ್ಲ ಒಂದು ಎಲೆಕ್ಟೆಡ್ ಮೆಂಬರ್ಗಳು ಹಾಗೂ PDOಗಳು ಅಧಿಕಾರಿ ವರ್ಗದವರು ಒಂದು ಅಂಬೇಡ್ಕರ್ ಪುತ್ಥಳಿ ಏನು ಈ ಒಂದು ಸ್ಥಳದಲ್ಲಿ ನಾವು ಈಗ ಆಲ್ರೆಡಿ ಒಂದು ಫೋಟೋ ಇಟ್ಟು ಆ ಸ್ಥಳವನ್ನು ಮಂಜೂರು ಮಾಡಿಕೊಟ್ಟು ಅಲ್ಲಿ ಒಂದು ಪುತ್ಥಳಿ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ದಯವಿ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಮಗೆ ಮತ್ತು ನಮ್ಮ ಭಾರತ ರತ್ನ BR ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ದೊಡ್ಡ ಒಂದು ಕರ್ತವ್ಯದ ಒಂದು ಇದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಸಿಟಿಜನ್ ನ್ಯೂಸ್. ಕ್ಷಣ ಕ್ಷಣವು ನಿಮ್ಮ ಜೊತೆ.